2025 ಮತ್ತು 26ನೇ ಅಂತರ್ ವಿದ್ಯುತ್ ಕಂಪನಿಗಳ ಕ್ರೀಡಾಕೂಟದಲ್ಲಿ ಹಾಕಿ ಕ್ರೀಡೆಯಲ್ಲಿ ನಮ್ಮ ಹೆಸ್ಕಾಂ ತಂಡವು 3 ಮ್ಯಾಚ್ಗಳನ್ನು ಸತತವಾಗಿ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಪ್ರಥಮ ಪಂದ್ಯದಲ್ಲಿ ಬೆಂಗಳೂರಿನ ವಿರುದ್ಧ 3-4 ಗೋಲುಗಳಿಂದ ನಾವು ಪಂದ್ಯವನ್ನು ಗೆದ್ವಿ. ದ್ವಿತೀಯ ಪಂದ್ಯ ಮೈಸೂರಿನ ಜೊತೆ 5-0 ಗೋಲುಗಳಿಂದ ಗೆದ್ವಿ. ತೃತೀಯ ಪಂದ್ಯ ಮಂಗಳೂರು ಕಂಪನಿಯೊಂದಿಗೆ 5-0 ಗೋಲುಗಳಿಂದ ನಾವು ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸೇವೆ. ಈ ಕ್ರೀಡೆ ನಮ್ಮ ರಾಷ್ಟ್ರೀಯ ಕ್ರೀಡೆ. ನಾವು ನಮ್ಮ ಈ ತಂಡದಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿದ 4-5 ಆಟಗಾರರು ಪ್ರತಿನಿಧಿಸ್ತಾ ಇದ್ದು ಎಲ್ಲರೂ ಉತ್ತಮವಾಗಿ ಆಟ ಆಡಿ, ಅದರಲ್ಲಿ ಪ್ರಥಮವಾಗಿ ಉಮೇಶ್ ನಿಟ್ಟೂರ್ ಇವನು ಸತತವಾಗಿ ಡಿಫೆನ್ಸ್ ಮತ್ತು ಅಟ್ಯಾಕಿಂಗ್ನಲ್ಲಿ ಅತ್ಯುತ್ತಮ ನಿರ್ವಹಣೆ ತೋರಿತ್ತು. ಮತ್ತೊಬ್ಬ ಆಟಗಾರರಾದ ನಮ್ಮ ಸುಶೀಲ್ ಕೊರ್ವರ್ ಇವರು ಸಾರ್ವತ್ರಿಕ ನಿರ್ವಹಣೆ ತೋರಿ ಪಂದ್ಯದಲ್ಲಿ ಗೆಲುವಿಗೆ ಮುಖ ತೋರುವಂತೆ ಮಾಡಿದರು. ಆಮೇಲೆ ಮತ್ತೊಬ್ಬ ಅತ್ಯುತ್ತಮ ಆಟಗಾರ ಪ್ರವೀಣ್ ನಿಟ್ಟೂರ್, ಅವನು ಈ ಟೂರ್ನಮೆಂಟಿನ ಅತ್ಯುತ್ತಮ ಕ್ಷೇತ್ರ ರಕ್ಷಕನಾಗಿ ಒಂದು ಪ್ರಶಸ್ತಿ ಸ್ವೀಕರಿಸಿದ್ದಾನೆ. ಅತ್ಯುತ್ತಮ ಫಾರ್ವರ್ಡ್ ಬೆಂಗಳೂರಿಗೆ ಹೋದರೆ ಅತ್ಯುತ್ತಮ ಈ ಪಂದ್ಯಾವಳಿ ಅತ್ಯುತ್ತಮ ಪಂದ್ಯ ಪುರುಷನಾಗಿ ಸುಶೀಲ್ ಕೊರ್ವರ್ ಅವರು ಪ್ರಶಸ್ತಿ ಪಡೆದಿದ್ದಾರೆ. ಈ ರಾಷ್ಟ್ರೀಯ ಕ್ರೀಡೆಯಲ್ಲಿ ನಾವು ಪ್ರಥಮ ಸ್ಥಾನ ಪಡೆದಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ಈ ಕ್ರೀಡಾಕೂಟದಲ್ಲಿ ಎಲ್ಲ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ನಡೆದು ನಮ್ಮ ಕ್ರೀಡಾಧ್ಯಕ್ಷರಾದಂಥ ವಲಯದ ಮುಖ್ಯ ಅಭಿಯಂತರರು ದೀಪಕ್ ಕಾಮತ್ ಸರ್, ಕ್ರೀಡಾ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ದೊಡ್ಡಮನಿ ಸರ್, ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ವಿಜಯ್ ಎಲ್ ಗುಂಜಿಕರ್ ಅವರು, ಇನ್ನೊಬ್ಬ ಉಪಾಧ್ಯಕ್ಷರಾದಂಥ PL ಸಿಂಧೆ ಅವರು, ಸ್ಥಳೀಯ ಸಮಿತಿಯ ಅಧ್ಯಕ್ಷರಾದಂಥ ಉಸ್ಮಾನಣ್ಣ ಮಿರಾಜ್ಕರ್ ಅವರು, ಮತ್ತೆಲ್ಲ ಸ್ಥಳೀಯ ಸಮಿತಿಯ ಎಲ್ಲ ನಮ್ಮ ಸದಸ್ಯರು ನಮಗೆ ಭಾಳ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಾವು ಈ ಪಂದ್ಯಾವಳಿಯನ್ನು ಗೆಲ್ಲಲು ನಮಗೆ ಸಹಕರಿಸಿದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಸತತ 1 ತಿಂಗಳಿಂದ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಮ ಎಲ್ಲ ಆಟಗಾರರು ಅತಿ ಶಿಸ್ತಿನಿಂದ ಈ ಪ್ರಾಕ್ಟೀಸ್ನಲ್ಲಿ ಪೂರ್ವಭಾವಿ ಇದರ ಪ್ರಾಕ್ಟೀಸ್ನಲ್ಲಿ ಭಾಗವಹಿಸಿ ಎಲ್ಲರ ಪರಿಶ್ರಮದಿಂದ ಒಟ್ಟು ತಂಡದ ಅತ್ಯುತ್ತಮ ನಿರ್ವಹಣೆಯಿಂದ ನಾವು ಚಾಂಪಿಯನ್ ಪಟ್ಟ ಅಲಂಕರಿಸೇವೆ. ಅದಕ್ಕಾಗಿ ನಮ್ಮ ಈ ರಾಷ್ಟ್ರೀಯ ಕ್ರೀಡೆಗೆ ಪ್ರೋತ್ಸಾಹಿಸಿ ನಾವೆಲ್ಲರೂ ಒಂದು ಒಳ್ಳೆಯ ಆಟ, ಯಾಕಂದ್ರೆ ನಾವು ಕಾಣದ ಶಕ್ತಿಯೊಂದಿಗೆ ಕೆಲಸ ಮಾಡೋ ಕಾರ್ಮಿಕರು. ಯಾಕಂದ್ರೆ ಗಡಿಯಲ್ಲಿ ಒಬ್ಬ ಯೋಧ ಕಣ್ಣಿಗೆ ಕಾಣೋ ಶತ್ರುವಿನ ಜೋಡಿ ಹೋರಾಡಿದ್ರೆ ನಾವು ಕಣ್ಣಿಗೆ ಕಾಣದೇ ಇರುವ ಶತ್ರುವಿನ ಜೋಡಿ ದಿನಪೂರ್ತಿ ನಾವು ಕೆಲಸ ನಿರ್ವಹಿಸ್ತೇವೆ. ನಮ್ದು ಜೀವನದ ಇವತ್ತು ಬೆಳಗ್ಗೆ ನಾವು ಹೋದ್ರೆ ಸಾಯಂಕಾಲ ಹೊಳ್ಳಿ ಬರ್ತೇವೆ ಅನ್ನೋದು ಗೊತ್ತಿಲ್ಲ. ಅಂಥ ಒಂದು ಒತ್ತಡದ ಇದ್ರೊಳಗೂ ನಾವು ಕಾರ್ಯನಿರ್ವಹಿಸಿ ಇವತ್ತು ನಮ್ಮ ಆಡಳಿತ ವರ್ಗ ನಮ್ಗೆ ಸ್ಟ್ರೆಸ್ ಐತಿ, ಮೆಂಟಲ್ ಸ್ಟ್ರೆಸ್, ಅದನ್ನು ಕಡಿಮೆ ಆಗೋದ್ರ ಸಲುವಾಗಿ ಈ ಆಟನ ನಮ್ಗೆ ಮಾಡ್ಯಾರ. ಇವತ್ತು ಈಗ ಪಂದ್ಯಾವಳಿಗಳನ್ನು ನಡೆಸ್ಕೊಟ್ರ, ಅದಕ್ಕೆ ಭಾಳ ಸುಸಜ್ಜಿತವಾಗಿ ನಡೆಸ್ಕೊಟ್ರ. ಅದಕ್ಕೆ ನಾನು ನನ್ನ ಮಾತೃ ಸಂಸ್ಥೆಯಾದ ಹೆಸ್ಕಾಂಗೆ ಮತ್ತು ಮೇಲಾಗಿ KPTCLಗೆ ನಾವೆಲ್ಲರೂ ನಮ್ಮ ಹಾಕಿ ತಂಡ ಮತ್ತು ನಮ್ಮ ಕಂಪನಿ ವತಿಯಿಂದ ನಮ್ಮ ನೌಕರರು, ಅಧಿಕಾರಿಗಳು ಮತ್ತು ನೌಕರ ಸಂಘದ ವತಿಯಿಂದ ಅವ್ರಿಗೆಲ್ಲರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೀವಿ. ನನ್ನ ಹೆಸರು ಮೋಹನ್ ರಾಜ್ ಅಮೀನ್ಭಾವಿ ಅಂತಂದು. ನಾನು ಕ್ರೀಡಾ ಹಾಕಿ ತಂಡದ ಕೋಚ್. ಇನ್ನೊಬ್ಬರು ಉಸ್ಮಾನಣ್ಣ ಮಿರಾಜ್ಕರ್ ಅಂತಂದು, ಅವರು ಈ ತಂಡದ ಮ್ಯಾನೇಜರ್. ಇವರ ಪ್ರವೀಣ್ ನಿಟ್ಟೂರ್ ಅಂತಂದು, ಇದು ಹಾಕಿ ತಂಡದ ನಾಯಕ. ಅದಕ್ಕೆ ತಾವೆಲ್ಲರೂ ಬಂದಿರಿ. ತಾವು ಮೀಡಿಯಾದವರು, ನೀವು ನಿಮ್ಮಿಂದ ಇದಿಷ್ಟೆಲ್ಲ ಇದಾಗಿದೆ. ಯಾಕಂದ್ರೆ ನಾವು ಒತ್ತಡದಾಗ ಇದು ಮಾಡ್ತೇವೆ. ನಮ್ದೆಲ್ಲ ಪ್ರತಿದಿನವೂ ನಮ್ಗೆ ಯಾವ್ದಾರ ಆಕ್ಸಿಡೆಂಟ್ಸ್ ಆದವು ಅದೇ ಇರ್ತೈತಿ. ನಮ್ಮ ಆಟದ ಬಗ್ಗೆ ನಮಗೆ ಹೆಚ್ಚಿನ ಇದು ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಮೀಡಿಯಾದವರಿಗೆ ನನ್ನ ಹಾಕಿ ತಂಡದ ಪರವಾಗಿ, ನನ್ನ ಮಾತೃ ಸಂಸ್ಥೆಯಾದ ಹೆಸ್ಕಾಂ ಪರವಾಗಿ ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೀನಿ.